ಹಾಯ್ ಎಲ್ರಿಗೂ ನಮಸ್ಕಾರ. ತುಂಬ ಉಪಯುಕ್ತವಾದ ಒಂದು ಮಾಹಿತಿನ ತೊಗೊಂಡು ಬಂದಿದ್ದೀನಿ. ದಯವಿಟ್ಟು ವಿಡಿಯೋನ ತಪ್ಪದೆ ಕೊನೆವರೆಗೂ ನೋಡಿ. ದಿನನಿತ್ಯ ಬೆಳಗಾದ್ರೆ ನಾವು ಈ ಚಿಕ್ಕ ಮಕ್ಕಳಿಂದ ದೊಡ್ಡವರೆಗೂ ಈ ಪ್ರಾಡಕ್ಟ್ನ ಬಳಸ್ತೀವಿ. ಅದರ ಹೆಚ್ಚಿನ ಬಗ್ಗೆ ಇದು ಯಾರಿಗೂ ಗೊತ್ತಿಲ್ಲ. ಅದೇ ನಮ್ಮ ನಂದಿನಿ ಹಾಲು. ಹೌದು, ನಂದಿನಿ ಹಾಲಲ್ಲಿ ಸುಮಾರು ವೆರೈಟೀಸ್ಗಳ ಹಾಲು ಸಿಗುತ್ತೆ. ಬ್ಲೂ, ನೀಲಿ ಬಣ್ಣದ, ಪರ್ಪಲ್, ಆರೆಂಜು, ಗ್ರೀನು ಅಂತ. ಬಟ್ ಯಾವ ಥರದ ಹಾಲಿಗೆ ಸೂಕ್ತ ಅನ್ನೋದು ತುಂಬ ಜನಕ್ಕೆ ಗೊತ್ತಿಲ್ಲ. ಎಲ್ಲ ಕಡೆನೂ ಸಿಗುವಂಥ ಹಾಲು ನಮ್ಮ ನೀಲಿ ಪ್ಯಾಕೆಟ್ ಮತ್ತು ಹಳದಿ ಕೆಲವೊಂದು ಕಡೆ ಸಿಗದೇ ಇದ್ರೆ ನೀಲಿ ಪ್ಯಾಕೆಟ್ ಅಂತೂ ಎಲ್ಲ ಕಡೆನೂ ಸಿಗುತ್ತೆ. ಈ ನೀಲಿ ಮತ್ತು ಹಳದಿಲಿ ಕೊಬ್ಬಿನಂಶ ತುಂಬ ಕಡಿಮೆ ಇರೋದ್ರಿಂದ ಮಧ್ಯಮ ವಯಸ್ಸವರಿಂದ ವಯಸ್ಸಾದವರಿಗೂ ಆರಾಮಾಗಿ ನಮಗೆ ಹಾಲು ಜೀರ್ಣ ಆಗಲ್ಲ ಅನ್ನೋರು ಈ ಹಾಲನ್ನು ನೀವು ಬಳಸಬಹುದು. ಎರಡನೇದು ನಮ್ಮ ಶುಭಂ ಆರೆಂಜ್ ಪ್ಯಾಕೆಟ್ ಹಾಲು, ನಮ್ಮ ನಂದಿನಿಯ ಶುಭಂ ಹಾಲು. ಇದು ಬೆಳೆಯೋ ಮಕ್ಕಳಿಗಂತೂ ತುಂಬಾನೇ ಸೂಕ್ತ. ಯಾಕೆ ಅಂತಂದ್ರೆ ಇದು ಕೆನೆಭರಿತವಾಗಿದೆ. ಅದರಲ್ಲಿ ಬೇಕಾಗಿರುವಂಥ ಪೋಷಕಾಂಶಗಳು ಮತ್ತು ಜಿಡ್ಡಿನ ಅಂಶ, ನಮ್ಮ ಒಳ್ಳೆ ಡಯಟ್ರಿ ಫೈಬರ್ ಈ ಹಾಲಲ್ಲಿ ಇರೋದ್ರಿಂದ ಬೆಳೆಯೋ ಮಕ್ಕಳಿಗೆ ಮತ್ತು ವೆಯ್ಟ್ ಗೇನ್ ಯಾರ್ಯಾರು ಬೇಕು, ತೂಕ ಹೆಚ್ಚಾಗಬೇಕು ಅನ್ನೋರು ಈ ಹಾಲನ್ನು ನೀವು ಬಳಸಬಹುದು. ಮೂರನೇದು ನಮ್ಮ ನಂದಿನಿಯ ಶುದ್ಧ ಹಸುವಿನ ಹಾಲು, ಕೌ ಮಿಲ್ಕ್, ಗ್ರೀನ್ ಕೌ ಮಿಲ್ಕ್, ಪ್ಯಾಸ್ಚರೈಸ್ ಆಗಿರುವಂಥದ್ದು. ಬೇರೆ ಹಾಲಲ್ಲಿ ಎಮ್ಮೆ ಹಾಲುಗಳನ್ನ ಮಿಕ್ಸ್ ಮಾಡಿರ್ತಾರೆ ಅಥವಾ ಬೇರೆ ಬೇರೆ ಥರ ಹಾಲೆಲ್ಲ ಮಿಕ್ಸ್ ಮಾಡಿರ್ತಾರೆ. ಆದರೆ ಈ ಕೌ ಮಿಲ್ಕಲ್ಲಿ ಎಲ್ಲ ಬರೀ ಶುದ್ಧ ಹಸುವಿನ ಹಾಲನ್ನು ಮಿಕ್ಸ್ ಮಾಡಿರ್ತಾರೆ. ಹಾಗಾಗಿ ಚಿಕ್ಕ ಮಕ್ಕಳಿಗೂ ಕೂಡ ಇದು ತುಂಬಾ ಸೇಫ್ ಆಗಿದೆ. ಆಮೇಲೆ ಯಾರ್ಯಾರು ಹಸುವಿನ ಹಾಲು ಇಷ್ಟಪಡೋರು ಈ ಗ್ರೀನ್ ಮಿಲ್ಕ್ನ ನೀವು ಉಪಯೋಗಿಸ್ಬೋದು. ಐದನೇದು ಸ್ಪೆಷಲ್ ಟೋನ್ಡ್ ಮಿಲ್ಕ್, ನಮ್ಮ ನಂದಿನಿಯ ಸ್ಪೆಷಲ್ ಟೋನ್ಡ್ ಮಿಲ್ಕ್. ಇದು ಒಂದು ಒಳ್ಳೆ ಗಟ್ಟಿ ಮೊಸರಿಗೆ, ಹೋಟೆಲ್ಗಳಲ್ಲಿ ಎಲ್ಲ ಕಾಫಿ ಟೀಗೆ ಬಳಸುವಂತಹ ಹಾಲು ಈ ಸ್ಪೆಷಲ್ ಟೋನ್ಡ್ ಮಿಲ್ಕ್. ತುಂಬಾನೇ ಚೆನ್ನಾಗಿರುತ್ತೆ. ಒಂದು ಬೇರೆ ಹಾಲುಗಳು 2 ದಿನ ಬಂದರೆ ಇದು 4 ದಿನ ಒಂಚೂರು ಕೆಡದೆ ಆರಾಮಾಗಿ 4 ದಿನದ ಮಟ್ಟಿಗೆ ಈ ಹಾಲು ಬರುತ್ತೆ. ಹಾಗಾಗಿ ಒಳ್ಳೆ ಗಟ್ಟಿ ಮೊಸರು, ಸ್ವೀಟ್ಸ್ಗೆ ಆರಾಮಾಗಿ ಈ ಹಾಲನ್ನು ನೀವು ಬಳಸ್ಬೋದು. ನಂತರ ಬರೋದು ನಮ್ಮ ಸಮೃದ್ಧಿ ಪರ್ಪಲ್, ತುಸು ನೇರಳೆ ಬಣ್ಣದ ಪರ್ಪಲ್ ಕಲರ್ ಹಾಲು, ಸಮೃದ್ಧಿ ಹಾಲು. ಇದು ಕೂಡ ತುಂಬ ಕೆನೆಭರಿತವಾಗಿರುತ್ತೆ. ಯಾರ್ಯಾರಿಗೆ ಈ ಸಮೃದ್ಧಿ ಸಿಗಲ್ಲ, ಈ ಆರೆಂಜನ್ನ ನೀವು ಉಪಯೋಗಿಸ್ಬೋದು. ಸಮೃದ್ಧಿ ಮತ್ತು ಆರೆಂಜ್ ಪ್ಯಾಕೆಟು ಎರಡು ಹೆಚ್ಚು ಕಡಿಮೆ ಒಂದೇ ಥರದ ಇದಕ್ಕೆ ಬರುತ್ತೆ. ಹಾಗಾಗಿ ಸಮೃದ್ಧಿ ಸಿಕ್ಕಿದ್ರೆ ಇದು ತುಂಬಾನೇ ಸೂಕ್ತ. ಇದು ಸ್ವೀಟ್ಸ್ಗೆ, ಹಾಲಿನ ಪದಾರ್ಥಗಳಿಗೆ, ನೀವು ಸ್ವೀಟ್ ಪಾಯಸಕ್ಕೆ, ಇಂಥ ಸ್ವೀಟ್ಗೆ ಈ ಸಮೃದ್ಧಿ ಹಾಲು ತುಂಬಾನೇ ಉಪಯೋಗ ಆಗುತ್ತೆ. ನಂತರ ಕೊನೆಯದಾಗಿ ಬರೋದು ನಮ್ಮ ನಂದಿನಿಯ ಸ್ಕಿಮ್ ಮಿಲ್ಕ್. ಏಜ್ ಆದವ್ರಿಗೆ, ಫಿಟ್ನೆಸ್ ಜರ್ನಿ ಆಗೋರಿಗೆ, ನಮ್ಮ ಬಾಡಿ ಟೋನ್ ಆಗಿ ಇಟ್ಕೋಬೇಕು ಅನ್ನೋರಿಗೆ, ಹಾಲು ಕಾಯಿಸೋಕ್ಕೆ ಟೈಮ್ ಇಲ್ಲದೆ ಇರೋರಿಗೆ, ಮತ್ತು ಜರ್ನಿ ಮಾಡಿ ನಾವು ಬೇರೆ ದೇಶಕ್ಕೆ ಹೋಗ್ತಾ ಇದ್ದೀವಿ ಅಥವಾ ಬೇರೆ ಕಡೆ ಹೋಗ್ತಾ ಇದ್ದೀವಿ, ಇಲ್ಲಿ ಹಾಲು ಸರಿಯೋಗಲ್ಲ, ನಂದಿನಿ ಹಾಲು ಬಿಟ್ಟರೆ ಸರಿಯೋಗಲ್ಲ ಅನ್ನೋರು ಈ ನಂದಿನಿ ಸ್ಕಿಮ್ ಮಿಲ್ಕ್ನ ನೀವು ಯೂಸ್ ಮಾಡ್ಬೋದು. ಯಾಕೆ ಅಂತಂದರೆ ಇದು ಕಾಯಿಸದೆ ಹಾಗೆ ಕೂಡ ನೀವು ಕುಡಿಬೋದು. ಇದು 137ರಿಂದ 140 ಡಿಗ್ರಿ ಟೆಂಪ್ರೇಚರಲ್ಲಿ ಕಾಯಿಸಿ ತಣ್ಣಗೆ ಮಾಡಿ 3 ರಿಂದ 4 ಲೇಯರ್ ಪ್ಯಾಕೆಟಲ್ಲಿ ಇದನ್ನು ಪ್ಯಾಕ್ ಮಾಡಲಾಗುತ್ತೆ. ಹಾಗಾಗಿ ಇದನ್ನು ಟೆಟ್ರಾ ಪ್ಯಾಕ್, ನಂದಿನಿಯ ಸ್ಕಿಮ್ ಮಿಲ್ಕ್ ಟೆಟ್ರಾ ಪ್ಯಾಕ್ ಅಂತ ಇದನ್ನು ಕೂಡ ಕರೀತಾರೆ. 3 ತಿಂಗಳ ಕಾಲ ಇದು ಹಾಲು ಒಂದು ಚೂರುವೆ ಹಾಳಾಗ್ದಂಗೆ, ಹೊಡಿದಂಗೆ ಪ್ಯಾಕೆಟ್ ಮತ್ತೆ ಕಾಯಿಸಿರೋದ್ರಿಂದ ಒಂದು ಚೂರುವೆ ಹಾಳಾಗಲ್ಲ. ಯಾರ್ಯಾರು ಮಕ್ಕಳ ಸಮೇತ ನೀವು ಟ್ರಾವೆಲ್ ಮಾಡ್ತಾ ಇದ್ದೀರಾ, ಈ ಹಾಲು ತುಂಬಾನೇ ನಿಮಗೆ ಉಪಯುಕ್ತ ಆಗುತ್ತೆ. ಎಲ್ರಿಗೂ ಈ ಮಾಹಿತಿ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಯಾರ್ಯಾರಿಗೆ ಈ ಮಾಹಿತಿ ಗೊತ್ತಿಲ್ಲ ಅವರಿಗೆಲ್ಲ ತಪ್ಪದೆ ಶೇರ್ ಮಾಡಿ. ಧನ್ಯವಾದಗಳು.